ನಮ್ಮ ಬ್ರೈನ್ನಲ್ಲಿ ಏನೇನು ನಡೆಯುತ್ತೆ ಒಂದು ದೊಡ್ಡ ಕತೆ ಥರ ನಾವು ತಿಳ್ಕೋಬೇಕು. ಇದು ಕೂಡ ಒಂದು ಸೈನ್ಸು. ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು. ನಮ್ಮ ಬ್ರೈನಲ್ಲಿ ಕ್ಲೀನಿಂಗ್ ಕ್ರ್ಯೂ ಅಂತ ಹೇಳಿ ಸಿಬ್ಬಂದಿಗಳು ಇವೆ, ಆಟೋಫೇಜಿ ಅಂತ ಹೇಳ್ತಾರೆ. ನೀವು ಹೋಗಿ ಗೂಗಲ್ಗೆ ಹೋಗಿ ಅಥವಾ ಇದಕ್ಕೆ ಹೋಗಿ ನೋಡಿ ಆಟೋಫೇಜಿ ಅಂದರೆ ಏನು ಅಂತ. ಇದು ನಮ್ಮ ಬ್ರೈನ್ನಲ್ಲಿ ಒಂದು ರೀತಿ ಸೆಲ್ಯುಲಾರ್ ರೀಸೈಕ್ಲಿಂಗ್ ಪ್ರೋಗ್ರಾಮ್. ಇದು ಎಷ್ಟೋ ಸತಿ ಬ್ರೇಕ್ ಡೌನ್ ಆಗಿರುತ್ತೆ, ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ, ಕಾಂಪೋನೆಂಟ್ಸ್ ಎಲ್ಲ ಬ್ರೈನಲ್ಲಿ. ಆಮೇಲೆ ಒಂದೊಂದು ಸತಿ ಜಾಸ್ತಿ ಟಾಕ್ಸಿಕ್ ಪ್ರೋಟೀನ್ಸ್ ಪ್ರೊಡ್ಯೂಸ್ ಆಗಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗತ್ತೆ. ಈ ಪ್ರಾಸೆಸ್ಸು ನಾವು ಆಗಕ್ಕೆ ಬಿಡ್ತೇ ಇಲ್ಲ. ಯಾಕೆಂದರೆ ಓವರ್ ಥಿಂಕಿಂಗ್, ಯಾವಾಗಲೂ ಪಾಸ್ಟ್ ಥಿಂಕ್ ಮಾಡ್ತಾ ಇರೋದು, ಮತ್ತು ರಿಪೀಟೆಡ್ ಥಿಂಕಿಂಗು, ಡಿಪ್ರೆಷನ್ನು, ಕೋಪ, ಭಯ ಇದರಲ್ಲಿದ್ದಾಗ ನಾವು ಆಗಕ್ಕೆ ಬಿಡೋದೇ ಇಲ್ಲ. ಬ್ರೈನ್ ವೇಸ್ಟ್ ತೆಗೆದು ಆಚೆ ಹಾಕೋಕ್ಕೆ ಬಿಡಲ್ಲ. ಆ ಪ್ರಾಸೆಸ್ನಲ್ಲಿ ನೀವು ಫಾಸ್ಟಿಂಗ್ ಮಾಡಿದಾಗ ಒಂದು ಪೀಕ್ಗೆ ಹೋಗುತ್ತೆ ಪ್ರಾಸೆಸ್. ಫಾಸ್ಟಿಂಗ್, ಡೀಪ್ ಸ್ಲೀಪ್, ಯೋಗ ನಿದ್ರಾ ಅಂತಾರೆ, ಅದು ಕೂಡ ಲೈಕ್ ಸೆಲ್ಯುಲಾರ್ ಲೆವೆಲ್ನಲ್ಲಿ ಚೆನ್ನಾಗಿ ಎಲ್ಲನೂ ಕ್ಲಿಯರ್ ಆಗುತ್ತೆ. ಆಮೇಲೆ ರಿನ್ಯೂ ಆಗುತ್ತೆ, ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದೆಲ್ಲ ಸರಿ ಹೋಗುತ್ತೆ. ನ್ಯೂರಾನ್ಸ್ ಆ್ಯಕ್ಟಿವಿಟಿ ಚೆನ್ನಾಗಿ ಆಟೋಮ್ಯಾಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಆಮೇಲೆ ಆಟೋಫೆಜಿ ಇಟ್ ರೆಡ್ಯೂಸಸ್ ಇನ್ಫ್ಲಮೇಷನ್, ಗೊತ್ತಾಯ್ತಾ? ಅದು ಸ್ವಯಂ ತನ್ನನ್ನು ತಾನೇ ಅದು ತಿನ್ಕೊಂಡು ಅದು ಸರಿ ಮಾಡುತ್ತೆ. ಇದೊಂಥರ ಇದ್ರ ಥರ ಬ್ಲಾಟಿಂಗ್ ಪೇಪರ್ ಥರ ಎಲ್ಲ ಹೀರ್ಕೊಂಡು ನಿಂತ್ಕೊಳ್ಳಲ್ವಾ, ಅಥವಾ ಒಂದು ಶಾಕ್ ಅಬ್ಸಾರ್ಬರ್ ಥರ. ಇದು ನಮ್ಗೆ ಹೆಲ್ಪ್ ಮಾಡುತ್ತೆ, ನಮ್ಮಲ್ಲಿ ಇನ್ಫ್ಲಮೇಷನ್ ಕಮ್ಮಿ ಮಾಡುತ್ತೆ. ಆಮೇಲೆ ನಿಮ್ಮಲ್ಲಿ ಎನರ್ಜಿ ಜಾಸ್ತಿ ಮಾಡಿ ಲಾಂಜಿಟಿವಿಟಿ ಬರುತ್ತೆ. ಬ್ರೈನು ಇಲ್ಲದೇ ಇದ್ದರೆ ತುಂಬ ಜನ ಬ್ರೈನ್ ಕಡೆ ಗಮನನೇ ಕೊಡಲ್ಲ, ಇಗ್ನೋರ್ ಮಾಡ್ತಾರೆ. ಎಷ್ಟೊಂದು ಟಾಕ್ಸಿಕ್ ಅಕ್ಯುಮಿಲೇಟ್ ಮಾಡ್ಕೊಳ್ತಾರೆ. ಆಮೇಲೆ ಇದರಿಂದ ಬೇಗ ಕಾಯಿಲೆಗಳು ಬರುತ್ತೆ, ಬ್ರೈನ್ ಬೇಗ ಏಜ್ ಆಗಿಬಿಡುತ್ತೆ, ಬ್ರೈನ್ ಏಜಿಂಗ್ ಆಗುತ್ತೆ. ಅದ್ರ ಬದಲು 15 ದಿನಕ್ಕೆ ಒಂದು ಸತಿ ಉಪವಾಸ ಮಾಡೋದು, ಅಥವಾ ವಾರಕ್ಕೆ 3 ಸತಿ ಉಪವಾಸ ಮಾಡೋದು. ಕೈಲಿ ಆದರೆ ನೀವು ಒಂದು ಹೊತ್ತು ಊಟ ಮಾಡಬೇಡಿ. ಆ ಥರ ನೀವು ಆಲ್ರೆಡಿ ಇಲ್ಲ, ಊಟ ಮಾಡಿದ್ಮೇಲೆ 3 ಗಂಟೆ ಬಿಡಿ, ಆಮೇಲೆ ಮಲ್ಕೊಳ್ಳಿ. ಈ ಥರದ ಅಭ್ಯಾಸ ಎಲ್ಲ ಮಾಡಿದಾಗ ನಮಗೆ ಒಳಗಡೆ ರೀಜುವಿನೇಷನ್ಗೆ ಅನುಕೂಲ ಮಾಡಿಕೊಡ್ತೀವಿ. ಇಲ್ಲದೇ ಇದ್ದರೆ ನಾವು ಮೆಡಿಸಿನ್ ಕೊಡ್ತಾರೆ, ಸ್ಪರ್ವಿಡೈನ್ ಅಂತ ಮೆಡಿಷನ್ ಕೊಟ್ಟು, ಇದು ರಿಚ್ ಫುಡ್, ಇದು ನಮ್ಮಲ್ಲಿ ಆ ಒಂದು ಇದನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೆ, ಆಟೋಫೇಜಿನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಔಷಧಿ ತೊಗೋಬೇಕಾಗತ್ತೆ. ಅದ್ರ ಬದಲು ಉಪವಾಸ ಮಾಡೋದು, ಆಹಾರ ಕಡಿಮೆ ತಿನ್ನೋದು, ಒಳ್ಳೆಯ ಆಹಾರ ತಿನ್ನೋದು, ನಿದ್ದೆ ಮಾಡೋದು, ಇದೆಲ್ಲ ನಾವು ಮಾಡಲೇಬೇಕು ಅಂತ ಕಮಿಟ್ಮೆಂಟ್ ತೊಗೊಂಡು ಮಾಡಿದಾಗ ನಮ್ಮಲ್ಲಿ ಎಷ್ಟೊಂದು ಆರೋಗ್ಯ ಒಳಗಿಂದನೇ ಸರಿ ಹೋಗುತ್ತೆ.